ಜಾತಿ ನಿಂದನೆ ಸುಳಿಯಲ್ಲಿ ಮುನಿರತ್ನ ಇಂದು ಶಾಸಕರ ಜಾಮೀನು ಅರ್ಜಿ ವಿಚಾರಣೆ. ಮಾಜಿ ಮಂತ್ರಿಗೆ ಬೇಲ ಇಲ್ಲ ಜೈಲೇ ಫಿಕ್ಸ್. ತಾಯಿ ಬರುವಿಕೆಗಾಗಿ ಕಾಯುತ್ತಿದ್ದ ದಾಸನಿಗೆ ನಿರಾಸೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಧನ್ವೀರ್ ಭೇಟಿ. ಇತ್ತ ಪೊರ್ಕಿಗೆ ಜಾಮೀನು ಅರ್ಜಿಯೇ ಕಗ್ಗಟ್ಟು. ವಿಲ್ಸನ್ ಗಾರ್ಡನ್ ನಾಗನ ಆಟಕ್ಕೆ ಬ್ರೇಕ್. ಇಂದು ಕಲಬುರಗಿಗೆ ನಟೋರಿಯಸ್ ಶೇಫ್ಟ್ ದರ್ಶನ್ ಗ್ಯಾಂಗ್ನಂತೆ ಇವರು ಛಿದ್ರ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಗಣೇಶ ವಿಸರ್ಜನೆಯ ವೇಳೆ ದುಷ್ಕರ್ಮಿಗಳಿಂದ ಚಾಕು ಇರಿತವಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. 3 ಯುವಕರ ಮೇಲೆ ಅಪರಿಚಿತರಿಂದ ದಾಳಿಯಾಗಿದೆ. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಯುವಕರ ಮೇಲೆ ದಾಳಿಯಾಗಿದ್ದು ಡಿಜೆ ಸೌಂಡ್ಗೆ ಕುಣಿದು ಕುಪ್ಪಳಿಸ್ತಾ ಇದ್ದ ವೇಳೆ ಅಟ್ಯಾಕ್ ಆಗಿದೆ. ಘಟನೆಯಲ್ಲಿ ದರ್ಶನ್ ಪಾಟೀಲ್, ಸತೀಶ್ ಪೂಜಾರಿ, ಪ್ರವೀಣ್ ಗುಂಡ್ಯಾಗೋಳ್ ಗಾಯಗೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಯುವಕರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಗಣೇಶ ಉತ್ಸವದ ಸಂದರ್ಭದಲ್ಲೇ ಆಗಿರುವಂತಹ ಗಲಾಟೆ ಇದು. ಘಟನೆಯಲ್ಲಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಅಪರಿಚಿತರಿಂದ ಯುವಕರಿಗೆ ಚಾಕು ಇರಿತ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ಅಪರಿಚಿತರಿಂದ ಚಾಕು ಇರಿತ ಯಾರವರು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಪೊಲೀಸರಿಂದ ಏನಾದರೂ ಕ್ರಮ? ಜೊತೆಗೆ ಗಾಯಗೊಂಡವರ ಪರಿಸ್ಥಿತಿ ಹೇಗಿದೆ? ಖಂಡಿತ ಶ್ರುತಿ, ಬೆಳಗಾವಿಯ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಂತ ಯುವಕರ ಮೇಲೆ 5 ದುಷ್ಕರ್ಮಿಗಳು ಚಾಕು ಏರಿತವನ್ನ ಮಾಡಿ ಪರಾರಿಯಾಗಿದ್ರು. ಸದ್ಯ ಈಗ ಅವರನ್ನ 5 ಪೈಕಿ 3 ಆರೋಪಿಗಳನ್ನ ಸದ್ಯ ಬೆಳಗಾವಿಯ ಪೊಲೀಸರು ಬಂಧನ ಮಾಡಿದ್ದಾರೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ತಡರಾತ್ರಿ ಗಣೇಶ ವಿಸರ್ಜನಾ ಮೆರವಣಿಗೆ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಬಂದಂತ ಅಪರಿಚಿತರ ಗ್ಯಾಂಗ್ ಒಂದು 3 ಯುವಕರ ಮೇಲೆ ಚಾಕು ಇರಿತವನ್ನ ಮಾಡಿ ಪರಾರಿಯಾಗಿತ್ತು. ಘಟನೆಯಲ್ಲಿ ದರ್ಶನ್ ಪಾಟೀಲ್, ಸತೀಶ್ ಪೂಜಾರಿ, ಪ್ರವೀಣ್ ಗುಂಡ್ಯಾಗೋಳ್ ಎಂಬ 3 ಯುವಕರಿಗೆ ಗಂಭೀರ ಪ್ರಮಾಣದ ಗಾಯಗಳಾಗಿತ್ತು. ಅವರನ್ನ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿತ್ತು. ಅದರಲ್ಲಿ ಓರ್ವನಿಗೆ ಗಂಭೀರ ಪ್ರಮಾಣದ ಗಾಯಗಳ ಆದಂತ ಸಂದರ್ಭದಲ್ಲಿ ಅವರನ್ನ ಖಾಸಗಿ ಆಸ್ಪತ್ರೆಗೆ ಸದ್ಯ ದಾಖಲೆ ಮಾಡಲಾಗಿರುವಂತದ್ದು. ಮತ್ತು ಜೊತೆಗೆ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಂತ ಈ 3 ಯುವಕರ ಪೈಕಿ ಡ್ಯಾನ್ಸ್ ಮಾಡುವಂತ ವೇಳೆ ಕೈ ತಾಗಿ ಇಬ್ರು ಕೂಡ ಅಲ್ಲಿ ಇಬ್ರು ಅಂದ್ರೆ 2 ಟೀಮ್ನವರಿಗೆ ಜಗಳ ಆಗಿದೆ. ಜಗಳ ಆದಂತ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಕೂಡ ಅವರನ್ನ ಬಿಡಿಸಿ ಹೊರಗಡೆ ಕಳಿಸಿದ್ರು. ಇದಾದ ನಂತರ ಅವರು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಮತ್ತೆ ಚಾಕುವನ್ನ ಹಿಡಿದು ಪರಾರಿಯಾಗಿದ್ರು. ಸದ್ಯ ಈ ಘಟನೆಗೆ ಸಂಬಂಧಿಸಿದಂತೆ ಬೆಳಗಾವಿಯ APMC ಮತ್ತು ಪೊಲೀಸರು ಒಟ್ಟು 3 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. 5 ಯುವಕರಿಂದ ಈ ಒಂದು ಕೃತ್ಯ ನಡೆದಿರುವುದಾಗಿ ಸದ್ಯ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ಈಗಾಗಲೇ ಬೆಳಗಾವಿಯ ಕಮಿಷನರ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಹಳೆಯ ವೈಷಮ್ಯದಿಂದ ಹಳೆಯ ದ್ವೇಷ